ಈಗ ನಾವು ಮುಂದೆ ನೋಡುವಂಥದ್ದು ಯೂನಿವರ್ಸಲ್ ಡಿಕ್ಲರೇಷನ್ ಹ್ಯೂಮನ್ ರೈಟ್ಸ್ ಅಥವಾ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ. ಸೊ ಹಿಸ್ಟಾರಿಕಲ್ ಕಂಟೆಸ್ಟ್ ಅಂದರೆ ಐತಿಹಾಸಿಕವಾಗಿ ಈ ಒಂದು ಘೋಷಣೆ ಆಗೋದಕ್ಕೆ ಕಾರಣಗಳು ಏನೇನು ಅಂತ ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಎರಡನೇ ಮಹಾಯುದ್ಧದ ಮುಕ್ತಾಯದ ನಂತರದಲ್ಲಿ ಸಾರ್ವತ್ರಿಕ ಹಕ್ಕುಗಳ ಘೋಷಣೆ ಆಗುವಂಥದ್ದು ಮತ್ತು ಈ ಮಾನವ ಹಕ್ಕುಗಳ ರಚನೆಯೂ ಕೂಡ ಎರಡನೇ ಮಹಾಯುದ್ಧದ ನಂತರದಲ್ಲಿ ಆಗುತ್ತೆ. ಕಾನ್ಸಂಟ್ರೇಷನ್ ಆಫ್ ದ ಕ್ಯಾಂಪ್ಸ್ ಅಂದರೆ ಈ ಒಂದು ಎರಡನೇ ಮಹಾಯುದ್ಧದ ನಂತರದಲ್ಲಿ ಏನು ಸ್ವತಂತ್ರ ಒಂದು ಸೈನಿಕ ಪಡೆ ಮತ್ತು ಗಾಯಾಳುಗಳು ಏನಾಗಿದ್ವಲ್ಲ ಆ ಒಂದು ಅವರುಗಳಿಗೋಸ್ಕರವಾಗಿ ಸ್ಥಾಪಿತವಾದಂಥ ಒಂದು ಕ್ಯಾಂಪ್ಗಳಲ್ಲಾದಂಥ ಹಲವಾರು ಶೋಷಣೆಗಳು ಇಲ್ಲಿ ಪ್ರಮುಖವಾಗಿ ಕಾರಣ ಆಗುತ್ತೆ. ನಂತರದಲ್ಲಿ ಅಟೋಮಿಕ್ ಬಾಂಬ್, ಏನು ಹಿರೋಶಿಮಾ ಮತ್ತು ನಾಗಾಸಾಕಿಯ ಮೇಲೆ ಅಮೆರಿಕದವರು ಹಾಕಿದಂಥ ಒಂದು ನ್ಯೂಕ್ಲಿಯರ್ ಬಾಂಬು ಅಥವಾ ಅಟೋಮಿಕ್ ಬಾಂಬು, ಅದರ ಒಂದು ಪರಿಣಾಮ ಮುಂದಿನ ದಿನಗಳಲ್ಲಿ ಜಾಗತಿಕ ಯುದ್ಧಗಳು ಮತ್ತೆ ಮುಂದುವರೆದು ಥರ್ಡ್ ವರ್ಲ್ಡ್ ವಾರ್ ಏನಾರಾಗಿ ಅಥವಾ ಯಾವುದೇ ಒಂದು ರಾಷ್ಟ್ರ ಅಟೋಮಿಕ್ ಬಾಂಬನ್ನು ಉಪಯೋಗಿಸಿದ್ರೆ ಅಲ್ಲಿ ಆಗುವಂಥ ಭೀಕರವಾದಂಥ ಒಂದು ಪರಿಣಾಮಗಳನ್ನು ಅರಿತುಕೊಂಡು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಒಂದು ಧೋರಣೆಯನ್ನು, ಮಾನವ ಹಕ್ಕುಗಳ ಒಂದು ಜಾರಿಗೆ ತರಬೇಕನ್ನೋ ಒಂದು ನಿರ್ಧಾರಕ್ಕೆ ಬರುತ್ತೆ. ಈ ಮೂರು ಹಿನ್ನೆಲೆ ಮಾನವ ಹಕ್ಕುಗಳ ಉಗಮಕ್ಕೆ ಬೇಕಾದಂಥ ಒಂದು ಪ್ರಮುಖವಾದಂಥ ಒಂದು ಹಿನ್ನೆಲೆ ಅಂತ ನಾವಿಲ್ಲಿ ಹೇಳುವಂಥದ್ದು. ನಂತರದಲ್ಲಿ ನಾವು ನೋಡೋದಾಯ್ತಂದರೆ, ಯಾರು ಈ ಒಂದು ಮಾನವ ಹಕ್ಕುಗಳ ಒಂದು ರಚನೆಯನ್ನು ಮಾಡಿದಂಥವ್ರು, ಅದರ ಕಾರಣಕರ್ತರು ಯಾರು ಅಂತಂದರೆ ವಿಶ್ವಸಂಸ್ಥೆ ಅನ್ನೋದು ನಮಗೆಲ್ಲದೂ ಗೊತ್ತಿರುವಂಥ ಒಂದು ವಿಚಾರ. ಸೊ ಕ್ರಿಯೇಟೆಡ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ಇನ್ 1945 ಟು ರಿಪ್ಲೇಸ್ ದ ಲೀಗ್ ಆಫ್ ನೇಷನ್ಸ್. ವಿಶ್ವಸಂಸ್ಥೆ ಯಾವಾಗ ಜಾರಿಗೆ ಬಂತು ಅಂತ ನಾವು ನೋಡಿದ್ದೆ ಆದರೆ ಅದು ಲೀಗ್ ಆಫ್ ನೇಷನ್ಸ್ನ ಪತನದ ನಂತರದಲ್ಲಿ, ಅಂದರೆ 1945ರ ನಂತರದಲ್ಲಿ ವಿಶ್ವಸಂಸ್ಥೆ ನಾವು ಪ್ರಾರಂಭ ಆಗೋದನ್ನು ನಾವು ಕಾಣ್ತೀವಿ. ನಂತರದಲ್ಲಿ ಯುನೈಟೆಡ್ ನೇಷನ್ ಎನ್ಲೀಸ್ ದ ಕೋಆಪರೇಷನ್ ಆಫ್ ದ ಗ್ಲೋಬಲ್ ಕಮ್ಯುನಿಟಿ ಟು ಪ್ರೊಟೆಕ್ಟ್ ದ ಹ್ಯೂಮನ್ ರೈಟ್ಸ್. ಯಾಕೆ ಮಾನವ ಹಕ್ಕುಗಳು ಬಗ್ಗೆ ವಿಶ್ವಸಂಸ್ಥೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಮಾನವ ಹಕ್ಕುಗಳು ಜಾರಿಯಾಗಬೇಕು ಅನ್ನೋ ಒಂದು ವಿಚಾರವನ್ನು ಮನೆಗಣ್ತಾರೆ ಅಂತಂದರೆ, ಅದಕ್ಕೆ ಒತ್ತನ್ನು ನೀಡ್ತಾರೆ ಅಂದರೆ ಕಾರಣ, ನಾವು ಯಾವಾಗ ಸಾರ್ವತ್ರಿಕವಾಗಿ ಎಲ್ಲ ಮಾನವ ವರ್ಗದವರು ಕೂಡ ಎಲ್ಲ ಜಾತಿ ಧರ್ಮ ಭೇದ ಮತವನ್ನು ಪಂಥವನ್ನೆಲ್ಲ ಮರೆತು ನಾವೆಲ್ಲ ಸುಖ ಸಂತೋಷ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಆಗುತ್ತೋ ಆವಾಗ ಮಾತ್ರ ಸಹಕಾರವನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ, ಆವಾಗ ಮಾತ್ರ ಮನುಕುಲ ಬೆಳೆಯೋದಕ್ಕೆ ಮತ್ತು ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ವಿಶ್ವಸಂಸ್ಥೆ ಮಾನವನಲ್ಲಿ ಸಹಕಾರ ಬರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮಾನವ ಹಕ್ಕುಗಳ ಒಂದು ರಚನೆಯನ್ನು ಮಾಡುತ್ತೆ. ನಂತರದಲ್ಲಿ ಇನ್ನೊಂದು ವಿಚಾರ ಏನಂದರೆ, ಎನ್ಕರೇಜ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ಎಂಗೇಜ್ ಇನ್ ಹ್ಯುಮ್ಯಾನಿಟೇರಿಯನ್ ಅಫರ್ಸ್. ಎನ್ಕರೇಜ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅಂತಂದರೆ ಮಾನವನ ನಡುವೆ ಶಾಂತಿ ಮತ್ತು ಸಂರಕ್ಷಣೆಯನ್ನು ಕಾಪಾಡುವಂಥದ್ದು ಮಾನವೀಯ ಧರ್ಮ ಅನ್ನೋದು ವಿಶ್ವಸಂಸ್ಥೆಯ ಒಂದು ಪ್ರತಿಪಾದನೆ. ಡೆವಲಪ್ ಸೆಲ್ಫ್ ಸಫಿಷಿಯೆಂಟ್ ಕಮ್ಯುನಿಟೀಸ್ ಆ್ಯಂಡ್ ಕೊಲಾಬ್ರೇಟ್ ಆನ್ ಇಂಟರ್ನ್ಯಾಷನಲ್ ಲಾಸ್. ಸೊ ಈ ಒಂದು ಕಾರಣಕ್ಕೋಸ್ಕರವಾಗಿ ಮಾನವನ ನಡುವೆ ಅಂದರೆ ರಾಷ್ಟ್ರಗಳ ನಡುವೆ ಮತ್ತು ಮಾನವನ ನಡುವೆ ಒಂದು ಬಾಂಧವ್ಯವನ್ನು ಬೆಳೆಸಿ ಎಲ್ಲರೂ ಕೂಡ ಬದುಕುವ ರೀತಿಯಲ್ಲಿ ಯಾವುದೇ ಶೋಷಣೆಗಳಿಲ್ಲದೆ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಬದುಕುವುದ ಒಂದು ಕಾರ್ಯಾಚರಣೆಯನ್ನು ತರಬೇಕು, ಒಂದು ಮನೋಭಾವನೆಯನ್ನು ತರಬೇಕು ಅನ್ನೋದು ವಿಶ್ವಸಂಸ್ಥೆಯ ಪ್ರಮುಖ ಗುರಿಯಾಗಿರುತ್ತೆ. ಸೊ ಅದಕ್ಕೆ ಸೂಕ್ತವಾದಂಥ ಒಂದು ಕಾನೂನು, ಅಂತಾರಾಷ್ಟ್ರೀಯ ಕಾನೂನು ಕೂಡ ನಾವು ರಚನೆ ಮಾಡಬೇಕು ಅನ್ನೋದು ವಿಚಾರ ಆಗಿರುತ್ತೆ. ಸೊ ಈ ಒಂದು ಕಾರಣಗಳಿಂದ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ರಚನೆಯನ್ನು ಮಾಡುತ್ತೆ ಅಂತಲೂ ಕೂಡ ನಾವು ಹೇಳುವಂಥದ್ದು. ಸೊ ಹಿಯರ್ ದ ಪಾಯಿಂಟ್ ಈಸ್ ದಟ್ if you take example of the historical context, why the human rights were introduced by the United Nations, there are 3 points which we need to understand that for the background of the enforcement of the Universal Declaration of Human Rights. The first thing is that World War II, the end of the World War II, then the concentration of the camp, and lastly the atom bomb. After the end of the World War II, there are lakhs and lakhs of people were killed, and many soldiers were captured and isolated in a prison. So the captured prisons, they were treated very badly, and many soldiers lost their life. So the other nations, that means the nations which involved in the Second World War, they never considered the soldiers also as a human beings. They treated very badly. Because of the reason, the United Nations, they thought that we are all human beings, so we should be treated equally. Maybe the soldiers or whoever they are
it is the duty of the everybody to lead a happy and comfortable life. The end of the Second World War created a kind of a awareness among the people. That is also the concentration of the people. And apart from the very interesting and the very important point for the creation of the human rights, the atomic bomb. What the American government they did on the Hiroshima and Nagasaki by putting a bomb on Hiroshima and Nagasaki, and the effect of the Hiroshima and Nagasaki, that nuclear energy, the bomb, that whatever the effect or the destruction which is created, that gave a lot of problems, or the rethinking for the use of the atomic bomb. That means that when on 6th and the 9th August, America used the atomic bomb on Hiroshima and Nagasaki, that made every nation to think for the war. Suppose if again the Third World War, any other war take place between the nation, then there is the age of an atomic bomb, and the atomic bomb may destroy the entire human habitat. So because if you want to protect the human beings, then we need to stop the use of the atomic bomb. These are the three main reasons for creation of the human rights. Later on, the other things which why the United Nations has come out with the human rights. As you all know that after the Second World War, the United Nations were created, and the main reason is that to bring a peace and security among the human beings, and to come out with the humanitarian laws and the international law, these human rights were created. Then the next thing is that who wrote the Universal Declaration of Human Rights? The United Nations is the main responsible for the creation of the human rights, but the chairman of the United Nations in the framing of the Universal Declaration of Human Rights, that is the former First Lady, that is the President's wife, that is Eleanor Roosevelt. Franklin Roosevelt, the President of the America, and his wife is Eleanor Roosevelt. She is the chairman of the committee in framing the Universal Declaration of Human Rights, and the role of the Eleanor Roosevelt is the tremendous in framing the human rights, and she is considered as the key figure in the framing of the Universal Declaration of Human Rights. ಸೊ ಹಾಗಾದರೆ ಮಾನವ ಹಕ್ಕುಗಳ ರಚನೆಯನ್ನು ಯಾರು ಮಾಡಿದ್ದು, ಹೇಗೆ ಮಾಡಿದ್ದು ಅನ್ನೋದನ್ನು ನಾವು ನೋಡ್ತೀವಿ ಅಂತಂದರೆ, ಮಾನವ ಹಕ್ಕುಗಳ ರಚನೆಯ ಒಂದು ವಿಚಾರದಲ್ಲಿ ಬಂದಂತಾಗ ನಮಗೆಲ್ಲ ಗೊತ್ತಿರುವಂಥದ್ದು, ಈ ಮಾನವ ಹಕ್ಕುಗಳ ರಚನೆಯನ್ನು ವಿಶ್ವಸಂಸ್ಥೆ ಮಾಡಿದಂಥದ್ದು. ಆ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನ ರಚನೆ ಮಾಡೋದಕ್ಕೋಸ್ಕರವಾಗಿ ಒಂದು ಸಮಿತಿಯನ್ನು ಕೂಡ ಸಿದ್ಧಪಡಿಸುತ್ತೆ. ಆ ಸಮಿತಿಯಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸಿದವರು ಯಾರು ಅಂತಂದರೆ, ಒಂದು ಲೇಡಿ ಅಂತ ಹೇಳ್ಬೋದು, ಅವರು ಎಲ್ನಾರ್ ರೋಸೋವಲ್ಟ್. ಯಾರು ಈ ಎಲ್ನಾರ್ ರೋಸೋವಲ್ಟ್? ಈ ಎಲ್ನಾರ್ ರೋಸೋವಲ್ಟ್ ಅವರು ಅಮೇರಿಕದ ಅಧ್ಯಕ್ಷರಾದಂಥ ಫ್ರಾಂಕ್ಲಿನ್ ರೋಸೋವಲ್ಟ್ ಅವರ ವೈಫ್. ಅವರು ಈ ಒಂದು ಮಾನವ ಹಕ್ಕುಗಳ ರಚನೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದವರು ಅಂತ ನಾವಿಲ್ಲಿ ಹೇಳ್ಬೋದು. For the first time, the fundamental human rights are universally protected. ಸೊ ಈ ಒಂದು ಮಾನವ ಹಕ್ಕುಗಳ ರಚನೆಯಿಂದ ಏನಾಯಿತು, ವಿಶ್ವದಲ್ಲಿ ಮಾನವನ ಒಂದು ಹಕ್ಕುಗಳನ್ನು ಎಲ್ಲ ರಾಷ್ಟ್ರಗಳು ಒಪ್ಪಿಕೊಂಡು ಅದನ್ನು ರಕ್ಷಣೆ ಮಾಡುವಂಥ ಒಂದು ಕಾರ್ಯಭಾರವನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಮಾನವ ಹಕ್ಕುಗಳ ರಚನೆಯಲ್ಲಿ ಪ್ರಿಯಾಂಬಲ್ ಮತ್ತು 30 ವಿಧಿಗಳು ಇರೋದನ್ನು ನಾವು ಕಾಣ್ತೀವಿ. ದೇರ್ ಆರ್ 30 articles with a preamble in the Universal Declaration of Human Rights. ಪ್ರಿಯಾಂಬಲ್ ಮತ್ತು 30 ವಿಧಿಗಳನ್ನು ಇರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಸೊ ನಂತರದಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಮುಂದುವರಿದ ಭಾಗವಾಗಿ ನಾವು ನೋಡ್ತಾ ಹೋಗ್ತೀವಿ ಅಂತಂದರೆ, ನಿಮಗಾಗಲೇ ನಾನು ಹೇಳಿದ್ದೀನಿ ಮಾನವ ಹಕ್ಕುಗಳು ಯಾವುದು, ಹೇಗೆ, ಯಾವಾಗ ಪ್ರಾರಂಭ ಆಯಿತು ಅಂತೆಲ್ಲ. Most governments have agreed to respect and protect these rights. Almost ಎಲ್ಲ ವಿಶ್ವಸಂಸ್ಥೆ ಘೋಷಣೆಯನ್ನು ಮಾಡಿದಂಥ ಮಾನವ ಹಕ್ಕುಗಳನ್ನು ಎಲ್ಲ ರಾಷ್ಟ್ರಗಳು ಒಪ್ಪಿಕೊಂಡು ಅದನ್ನು ಜಾರಿಗೆ ತರೋದಕ್ಕೆ ಸಹಕಾರವನ್ನು ನೀಡೋದನ್ನು ನಾವು